ನಮಸ್ಕಾರ ಬಂಧುಗಳೇ. ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗ, ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಕೂರು. ಇಂದಿನ ಕಗ್ಗ ಕನಸು ದಿಟ ನನಸೂ ದಿಟ ತನುವಳು ಇಹ ಚೇತನವ. ಕನಸು ದಿಟ ನನಸೂ ದಿಟ ತನುವಳು ಇಹ ಚೇತನವ. ಕನಲಿಸುವ ಕುಣಿಸುವ ಹಬೆಗಳೆಲ್ಲ ದಿಟ. ಕನಲಿಸುವ ಕುಣಿಸುವ ಹಬೆಗಳೆಲ್ಲ ದಿಟ. ಇನಿತು ಅನಿತು ದಿಟಗಳು ಇವು ತುಂಬು ದಿಟದ ಅಂಶಗಳು. ಇನಿತು ಅನಿತು ದಿಟಗಳು ಇವು ತುಂಬು ದಿಟದ ಅಂಶಗಳು. ಗಣನೀಯಂ ಅವು ಬಾಳ್ಗೆ. ಗಣನೀಯಂ ಅವು ಬಾಳ್ಗೆ ಮಂಕುತಿಮ್ಮ. ಬಂಧುಗಳೇ, ಮಾನವನು ಭಾವನಾತ್ಮಕ ಜೀವಿ. ಭಾವನೆಗಳೊಂದಿಗೆ, ತನ್ನವರೊಂದಿಗೆ ಪರ ವಿರೋಧದಿಂದ ಬದುಕ್ತಾನೆ. ಆ ಮೂಲಕವೇ ಬದುಕಿನಲ್ಲಿ ಸಂಭ್ರಮವನ್ನು ಕಾಣ್ತಾನೆ. ಹೀಗೆ ಬದುಕುವಾಗ ಪ್ರಪಂಚದಲ್ಲಿ ಜೀವನವನ್ನು ಸಾಗಿಸ್ತಾ ಇರಬೇಕಾದ್ರೆ ವಾಸ್ತವ ಮತ್ತು ಭ್ರಮೆಗಳ ಜಗವು ಅವನಿಗೆ ಹೊಸ ಪರಿಚಯವಾಗ್ತದೆ. ಈ ನಡುವೆ ಕನಸು ನನಸುಗಳು ಕೂಡ ಸದಾ ಅವನನ್ನು ಎಡೆಬಿಡದೆ ಕಾಡುವ ಕ್ರಿಯೆಗಳು ಇಲ್ಲಿ ವ್ಯಕ್ತವಾಗುವುದನ್ನು ನಾವು ಕಾಣ್ಬೋದು. ಈ ಕನಸುಗಳೇ ಬದುಕಿನಲ್ಲಿ ನನಸಾಗುವ ಬಗೆ ಹಾಗೂ ನೆನಪಿನಲ್ಲಿ ನಮಗಾಗುವ ಅನುಭವಗಳೂ ಕೂಡ ಆಗಿರ್ತದೆ. ಕನಸು ನನಸುಗಳ ನಡುವೆ ಆಗುವಂಥ ಅನುಭವಗಳು, ಅನುಭವ, ಅದರ ಪರಿಣಾಮ ನಮ್ಮ ದೇಹವನ್ನು ಧರಿಸಿರುವ ಚೇತನದ ಮೇಲೆ ಆಗ್ತದೆ. ಬದುಕಿನಲ್ಲಿ ಕಾಣುವ ಚಿಕ್ಕ ಚಿಕ್ಕ ದಿಟಗಳು ಸತ್ಯವೂ ನಮ್ಮ ಬದುಕಿನಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಹೀಗೆ ಈ ಎಲ್ಲ ವಿಚಾರಗಳನ್ನು ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಬಹಳ ವಿಶಿಷ್ಟವಾಗಿ ಉಲ್ಲೇಖಿಸ್ತಾರೆ. ಎಲ್ರಿಗೂ ಅನುಭವಕ್ಕೆ ಬಂದಿರ್ಬೋದು, ನಿದ್ದೆಯಲ್ಲಿರುವಾಗ ಅಥವಾ ನಿದ್ದೆ ಮಾಡಿದಾಗ ಕನಸುಗಳು ಬೀಳ್ತಾವೆ. ಅದು ನಿಜವೇ? ಅದೇ ರೀತಿ ನೆನಪುಗಳು ಸಹ ನಿಜವೇ? ಹೌದು. ನಮ್ಮನ್ನು ಉದ್ರೇಕಿಸಿ ಕುಣಿಯುವಂತೆ ಮಾಡುವ ತಾಪಗಳು ಸತ್ಯವೇ? ಇವು ನಿಮ್ಮೆಲ್ಲರನ್ನ ಅನುಭವಕ್ಕೊಳಪಡಿಸಿ ನಮ್ಮ ಜೀವನವನ್ನು ಸಂಸ್ಕಾರಕ್ಕೆ ದಾರಿ ಮಾಡಿಕೊಡುತ್ತದೆ. ಇವೇ ನಮ್ಮ ಬದುಕಿಗೆ, ನಮ್ಮ ಬಾಳಿಗೆ ಹೊಸ ದಾರಿ ದೀಪವಾಗಿ ಮುನ್ನುಡಿಯನ್ನು ಬರೀತದೆ. ನಮ್ಮಲ್ಲಿ ಉಂಟಾಗುವ ಅಥವಾ ಇತರರ ಮೇಲೆ ನಾವು ಕಾಣುವ ಪ್ರೀತಿ ಇರ್ಬೋದು, ಸ್ನೇಹ ಇರ್ಬೋದು, ಕರುಣೆ ಇರ್ಬೋದು, ದ್ವೇಷ ವೈರತ್ವಗಳಿರ್ಬೋದು, ಸದಾ ನಮ್ಮಲ್ಲಿ ಒಂದು ರೀತಿಯ ಅನುಭವ ಆ ಕಾಲಕ್ಕೆ ಭಾವಗಳಲ್ಲಿ ವ್ಯಕ್ತಪಡಿಸ್ತವೆ. ಇದು ಸತ್ಯ ಅಲ್ವೇ? ನಮ್ಮ ಭಾವನೆಗಳೇ ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತದೆ. ಅದುವೇ ಆತ್ಮರೂಪಣ ಆಗ್ತದೆ. ಆದರೆ ಇಲ್ಲಿ ಕೆಲವೊಮ್ಮೆ ಕನಸುಗಳು ಕನಸುಗಳಾಗಿಯೇ ಉಳಿಯುತ್ತವೆ. ಹಾಗಾಗಿ ಚೈತನ್ಯದ ದರ್ಶನಕ್ಕಾಗಿ ಸತ್ಯದ ಹುಡುಕಾಟದಲ್ಲಿ ಹಾದಿಯನ್ನು ಹುಡುಕುವ ಪ್ರಯತ್ನ ನಿಮ್ಮೆಲ್ಲರದ್ದು ಆಗಬೇಕು ಎಂದು ಹೇಳುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಶುಭ ದಿನ.